ಹಾಯ್ ಎಲ್ಲರಿಗೂ ನಮಸ್ಕಾರ. ಅಮ್ಮ ಹೇಳಿದರು ಒಮ್ಮೆನೆ ಪಪ್ಪಾಯ ಜ್ಯೂಸ್ ಮಾಡೋಣ ಅಂತ. ನೋಡಿ, ಪಪ್ಪಾಯ ಫ್ರಿಜ್ಜಲ್ಲಿ ತಗೊಂಡೆ, ಸೀಡೆಲ್ಲ ತಗೊಂಡೆ. ಫಸ್ಟ್ ಸೀಡೆಲ್ಲ ಆದಮೇಲೆ ಉಳಿದದ್ದು ನಾನು ಇದಕ್ಕೆ ಎಸಿದೆ. ಅದು ಗಿಡ ಸೀಡ್ ಹಾಕಿ ಬಂದೆ ನಾನು. ನೋಡಿ, ಈಗ ನಾನು ಮತ್ತೆ ಪಪ್ಪಾಯವನ್ನು ಸ್ಪೂನಲ್ಲಿ ತೆಗೆದೆ. ನಾನು ತೆಗೆದೆ ಅದೆಲ್ಲ ತಗೊಂಡೆ. ಆದಮೇಲೆ ಸ್ವಲ್ಪ ತಿಂದೆ ನಾನು. ತುಂಬ ಚೆನ್ನಾಗಾಯಿತು, ಕೋಲ್ಡಲ್ಲಿ ಇದ್ದದ್ದಲ್ಲ, ಹಾಗಾಗಿ ಅದು. ಮತ್ತು ನಾನು ಉಳಿದದ್ದು ಎಸಿದೆಲ್ಲ ಇದು ನಮ್ಮ ಗೌರಿಗೆ ಹಾಕಿದ್ದೆ, ಕೌ ಮತ್ತು ಮಿಕ್ಸರಿಗೆ ಹಾಕಿದ್ದೆ. ಅದು ಪಪ್ಪಾಯ ಅವರಿಗೆ ಹಾಕಿದ್ದೆ. ನೋಡಿ, ತುಂಬ ಚೆನ್ನಾಗಾಗ್ತದೆ ಜ್ಯೂಸ್. ಟ್ರೈ ಮಾಡಬೇಕು ನೋಡಿ. ಮತ್ತು ಮಿಲ್ಕ್ ಹಾಕಿ ನೋಡಿ, ಈ ಥರ ಹಾಫ್ ಲೋಟ. ಆಮೇಲೆ ಹಾಲು ನಾನು ಜಸ್ಟ್ ಅರ್ಧ ಲೋಟ ಮಾತ್ರ ಹಾಕಿದ್ದು. ಫಸ್ಟ್ ಅಜ್ಜಿ ಹೇಳಿದ್ರು ನನಗೆ ಬೇಕು ಅಂತ, ಮತ್ತೆ ಹೇಳಿದ್ರು ಬೇಡ. ಮತ್ತೇನು ಮಾಡೋದು, ಫಸ್ಟ್ ನಾನು ನೋಡಿ ಸಕ್ಕರೆ ಎಲ್ಲ ಹಾಕಲಿಲ್ಲ ಹೊರಗೆ ಅಂತ, ಮತ್ತೆ ನಾನು ಹಾಕಿದ್ದು ಲಾಸ್ಟಲ್ಲಿ ವೀಡಿಯೋದಲ್ಲಿ. ನೋಡಿ, ಸ್ವಲ್ಪ ವಾಟರ್ ತಗೊಳ್ಬೇಕು, ಸಕ್ಕರೆ ಮತ್ತೆ ಹಾಕ್ಬೋದು ನೋಡಿ. ಮತ್ತು ನೀರು ಕೂಡ ಹಾಕಿ ಹಾಕಲ್ಲ ಅರ್ಧ ಲೋಟ. ಅವನೊಂದಲ್ಲಿ ಕಿರಿಕಿರಿ ಮಾಡಿದ್ದು ಸೈಡಲ್ಲಿ, ಚಾಕೆ ನೀರು ಇಡಬೇಕು. ಆಮೇಲೆ ಅಮ್ಮ ಹೇಳಿದ್ರು ಅದು ಕೆಲಸದವರಿಗೆ ಸ್ವಲ್ಪ ಚಾಯ್ ಇಡು ಅಂತ. ಚಾಯ್ಗೆ ನೀರಿಟ್ಟೆ, ಮತ್ತು ಪುಡಿ ಹಾಕಿದೆ. ಮತ್ತು ಅಮ್ಮ ಬಂದು ಮಾಡ್ತೀನಿ ಅಂತ ಹೇಳಿದ್ರು. ಗ್ಯಾಸ್ ಓಪನ್ ಮಾಡಿ ಎಲ್ಲ ಇಟ್ಟೆ. ಅದಾದಮೇಲೆ 1.5 ಲೋಟ ಹಾಕಿ ಅದಕ್ಕೆ ನೋಡಿ ಇಟ್ಟೆ. 1.5 ಚಮಚ ಹಾಕಿದ್ದೆ. ನೋಡಿ ಮತ್ತೆ ಗ್ರೈಂಡ್ ಮಾಡಲಿಕ್ಕೆ ಹೋದೆ. ಮತ್ತೆ ಎಲ್ಲ ಅಜ್ಜಿ ಹೇಳಿದ್ರು ನೋಡಿ ಬೇಡ ಅಂತ. ಈಗ ನನಗೆ ಬೇಕು ನೋಡಿ, ಬೇಕಂತ ಹೇಳೋದು ಒಮ್ಮೆ ಬೇಡ ಅಂತ ಹೇಳೋದು ನಾನು. ಮತ್ತೆ ಸಕ್ಕರೆ ಮತ್ತೆ ಹಾಕಿದೆ, ತುಂಬ ಚೆನ್ನಾಗಾಗುತ್ತೆ. ಸಕ್ಕರೆ ಹಾಕಿದ್ದೊಂದು 3-4 ಚಮಚ ಅದರಲ್ಲಿ ಅರ್ಧ ಫುಲ್ ಮಾಡಿದೆಲ್ಲ. ಹಾಗಾಗಿ ಇದು ನನ್ನ ಮಿನಿ ವ್ಲಾಗ್, ಮತ್ತು ಶಾರ್ಟ್ ವ್ಲಾಗ್ ಮಾಡಿದ್ದು ಅಷ್ಟೇ. ಮತ್ತು ಕುಡಿದೆ ನಾನು, ತುಂಬ ಚೆನ್ನಾಗಿತ್ತು. ದಪ್ಪಗಾಗಿ ಅಮ್ಮ ಹೇಳಿದ್ದು ಮತ್ತೆ ಕುಡಿತೀನಿ. ಹಾಗಾಗಿ ನನ್ನ ತಮ್ಮನಿಗೆ ಕೊಟ್ಟೆ, ಅವನು ಕುಡಿದು ಸೂಪರ್ ಅಂತ ಹೇಳಿದ. ಮತ್ತು ನನಗೆ ತೋಟಕ್ಕೆ ಹೋಗ್ಲಿಕ್ಕಿದೆ, ಹಾಗಾಗಿ